ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಊಹೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಇನ್ನು ದಾಮಿನಿಯ ಎಲ್ಲ ಸತ್ಯಗಳನ್ನು ಮಹೇಶ್ವರಿ ತನ್ನ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡು ರೂಮಲ್ಲಿ ಬಂದು ಕೂತ್ಕೊಂಡಿರ್ತಾಳೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೆ. ಅವಳಂತೂ ತುಂಬಾ ಹೆದರಿರ್ತಾಳೆ. ಅವಳು ನಡ್ಗೋಗಿರ್ತಾಳೆ, ಮೈ ತುಂಬ ಬೆವರು ಬಂದಿರ್ತದೆ. ಅಷ್ಟು ಹೆದರಿಕೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೆ. ಇನ್ನು ಅಲ್ಲಿಗೆ ಅಕ್ಕ ಅಕ್ಕ ಅಂತ ಹೇಳ್ಕೊಂಡು ಕಿಟ್ಟಿ ಬರ್ತಾನೆ. ಕಿಟ್ಟಿ ಬಂದು ಹೇಳ್ತಾನೆ, ಅಕ್ಕ ನೀನು ಇಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಕ್ಕ ನೀನು ಇಲ್ಲಿ? ಆಯಿತು, ನೀನು ಏನಾದರೂ ಮಾಡಿರು ಅಕ್ಕ, ನಂಗೆ ಸ್ವಲ್ಪ ಹಣ ಬೇಕಿತ್ತು, ಎಲ್ಲಿದೆ ಅಂತ ಹೇಳು ಅಂತ ಹೇಳ್ತಾನೆ. ಆದರೆ ಅವಳಿಗೆ ಏನೂ ಮಾತಾಡ್ತಿರಲ್ಲ. ಅವನಿಗೆ ಅವಳು ಬಂದಿದ್ದಾನೆ ಅನ್ನೋದು ಅರಿವು ಕೂಡ ಇರಲ್ಲ. ಅವಳ ಪಾಡಿಗಳು ತುಂಬ ಹೆದರ್ತಾ ಕೂತ್ಕೊಂಡಿರ್ತಾಳೆ. ಇನ್ನು ಕಿಟ್ಟಿ ಹೇಳ್ತಾನೆ, ಅಕ್ಕ ದುಡ್ಡು ಎಲ್ಲಿಟ್ಟಿದ್ಯಾ? ಓ, ನೀ ದುಡ್ಡು ಡ್ರವರ್ ಒಳಗೆ ಇಡ್ತೀಯಲ್ಲ ಹೇಳ್ಕೊಂಡು ದುಡ್ಡು ತೆಗಿತಾನೆ. ತೆಗೆದು ಹೇಳ್ತಾನೆ, ಆಯ್ತಕ್ಕ ನಾನು ಹೋಗ್ತೀನಿ. ಯಾಕಕ್ಕ ಈ ರೀತಿ ಒಬ್ಬಳು ಕೂತ್ಕೊಂಡಿದ್ದೀಗ, ಏನಾಯಿತು ಅಂತ ಕೇಳ್ತಾನೆ. ಏನು ಮಾತಾಡ್ತಿಲ್ಲ ಅಲ್ವಾ ನೀನು ಅಂತ ಹೇಳ್ತಾನೆ. ಆದರೆ ಅವಳು ಏನೂ ಮಾತಾಡ್ತಿರಲ್ಲ. ಅವನು ಹೇಳ್ತಾನೆ, ಆಯ್ತಕ್ಕ ಏನು ಬೇಕಾದರೂ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಮಹೇಶ್ವರಿ ಅಂತೂ ತುಂಬಾ ಹೆದರ್ಕೊಂಡು ಹೆದರ್ತಾ ಅಲ್ಲೇ ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಸ್ನೇಹ ಮತ್ತು ದಾಮಿನಿ ಇಬ್ಬರು ಬರ್ತಾರೆ. ಇಬ್ಬರು ಬಂದು ದಾಮಿನಿ ಹೇಳ್ತಾಳೆ, ಮಹೇಶ್ವರಿ ಏನಾಯಿತು ನಿಂಗೆ, ಯಾಕೆ ಇಲ್ಲಿ ಕೂತಿದ್ಯಾ ಒಬ್ಳೆ, ಏನಾಯಿತು ಅಂತ ಕೇಳ್ತಾಳೆ. ಆಗ ಅವಳು ತುಂಬಾ ಹೆದರ್ತಾಳೆ. ಏನಿಲ್ಲ ಅಂತ ಹೇಳ್ತಾಳೆ. ಏನು ಮಹೇಶ್ವರಿ, ಸ್ನೇಹ ಅವಳಿಗೆ ಸ್ವಲ್ಪ ನೀರು ಕೊಡು, ಪಾಪ ಅವಳೇನೋ ನೋಡ್ಕೊಂಡು ಹೆದರಿದಾಳೆ ಇರಬೇಕು, ಸ್ವಲ್ಪ ನೀರು ಕೊಡು ಅಂತ ಹೇಳ್ತಾಳೆ. ಆಗ ಸ್ನೇಹ ನೀರು ಕೊಡ್ತಾಳೆ. ಆದರೆ ಮಹೇಶ್ವರಿ ನೀರು ಕುಡಿಯಲ್ಲ. ಆಗ ದಾಮಿನಿ ಹೇಳ್ತಾಳೆ, ನೀರು ಕೊಟ್ಟಿದೆ ಅಂತಾನೆ, ಕುಡಿಯೇ ನೀರನ್ನು ಅಂತ ಹೇಳ್ತಾಳೆ. ಇನ್ನು ಆಯ್ತು ಅಂತ ಹೇಳ್ಕೊಂಡು ನೀರು ಕುಡಿತಾಳೆ. ಆಗ ದಾಮಿನಿ ಹೇಳ್ತಾಳೆ, ನಂಗೆ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಈ ದಾಮಿನಿಗೆ ಈ ಮನೆಯಲ್ಲಿ ಒಂದು ಹುಲ್ ಕಡ್ಡಿ ಅಲ್ಲಾಡಿದ್ರೂ ಗೊತ್ತಾಗುತ್ತೆ. ನನಗೆಲ್ಲ ಗೊತ್ತಿದೆ ಕಣೆ ಮಹೇಶ್ವರಿ. ನಾನು ಮತ್ತು ಸ್ನೇಹ ಮಾತಾಡಿರೋದನ್ನು ಎಲ್ಲ ನೀನು ಕೇಳಿಸ್ಕೊಂಡು ಬಂದು ಇಲ್ಲಿ ಕೂತಿದ್ಯಾ ಅಲ್ವಾ? ನನಗಿದೆಲ್ಲ ಯಾವ ಲೆಕ್ಕ? ಒಂದು ನಿಮಿಷದಲ್ಲಿ ನಿನ್ನನ್ನು ಇಲ್ಲ ಅಂತ ಮಾಡಿಬಿಟ್ಟಿದ್ದೇನೆ. ಆ ರೀತಿ ಮಾಡ್ತೇನೆ, ಅಷ್ಟು ನನಗೆ ಪವರ್ ಇದೆ, ನೋಡ್ತೇನೆ ನನ್ನ ಪವರು ಅಂತ ಹೇಳ್ತಾಳೆ ದಾಮಿನಿ. ಆಗ ಹೇಳ್ತಾಳೆ ಮಹೇಶ್ವರಿ, ಇಲ್ಲ ನನಗೇನು ಮಾಡಬೇಡ, ನಾನು ಯಾರ ಹತ್ರನೂ ಈ ವಿಚಾರ ಹೇಳಲ್ಲ, ಪ್ಲೀಸ್ ನನ್ನ ಸಾಯಿಸ್ಬೇಡ, ನಾನು ಯಾರ ಹತ್ರನೂ ಈ ವಿಚಾರ ಹೇಳಲ್ಲ. ನೋಡು, ನನಗೆ ಈ ಮನೆ ಮೇಲೆ, ಕಲ್ಯಾಣಿ ಮೇಲೆ, ಈ ಮಹಾದೇವನ ಮೇಲೆ ಯಾವುದೇ ರೀತಿ ಆಸೆ ಇಲ್ಲ. ಆದರೆ ನಾನು ದಯವಿಟ್ಟು ನನಗೇನು ಮಾಡಬೇಡ, ಆದರೆ ನನ್ನ ಮಗನ ಮಾತ್ರ ಬಿಟ್ಬಿಡು, ನನ್ನ ಮಗನಿಗೇನು ಮಾಡಬೇಡ ಅಂತ ಹೇಳ್ತಾಳೆ ಮಹೇಶ್ವರಿ. ಆಗ ಸ್ನೇಹ ಹೇಳ್ತಾಳೆ, ಅತ್ತೆ ನಾವಿವ್ರನ್ನ ನಂಬೋದತ್ತೆ, ನನಗೆ ಈ ಮನೆಯಲ್ಲಿ ಸಪೋರ್ಟರ್ ಅಂತ ಇದ್ದರೆ ಅದು ಇವರೊಬ್ಬರೇ ಅತ್ತೆ. ನಾವಿವ್ರನ್ನ ನಮ್ಮ ಟೀಮಿಗೆ ಸೇರಿಸ್ಕೊಳ್ಬೋದು, ನಮಗೆ ಇವ್ರು ಯಾವತ್ತಾದರೂ ಉಪಯೋಗಕ್ಕೆ ಬಂದೇ ಬರ್ತಾರೆ ಅತ್ತೆ ಅಂತ ಹೇಳ್ತಾಳೆ ಸ್ನೇಹ. ಆಗ ದಾಮಿನಿ ಹೇಳ್ತಾಳೆ, ಆಯಿತು ಒಂದು ಅವಕಾಶ ಕೊಡೋಣ ಅಂತ ಹೇಳ್ತಾಳೆ. ಇನ್ನು ಮಹೇಶ್ವರಿ ಹೇಳ್ತಾಳೆ, ಆಯ್ತು ಒಂದು ಅವಕಾಶ ಕೊಡಿ, ನಾನು ನೀವು ಏನು ಹೇಳಿದರೂ ಮಾಡ್ತೇನೆ, ಪ್ಲೀಸ್ ಅದು ನನ್ನ ಮಗನಿಗೆ ಮಾತ್ರ ಏನೂ ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ಆಯಿತು ಬಿಡು, ಒಂದು ಅವಕಾಶ ಕೊಟ್ಟು ನೋಡ್ತೇನೆ. ನೀನು ಏನಾದರೂ ನಾನು ಹೇಳಿದ್ದು ಮಾಡಲಿಲ್ಲ ಅಂದರೆ ಆಮೇಲೆ ಆಗೋ ಕಥೆನೇ ಬೇರೆ. ನಿನ್ನ ಮಗನಿಗೆ ನಾನು ಏನು ಮಾಡಬಾರ್ದಂದೆ, ನಾನು ಹೇಳಿದ್ದು ನೀನು ಕೇಳಬೇಕು, ನಾನು ಆರ್ಡರ್ ಕೊಡ್ತೇನೆ, ನೀನು ಅದನ್ನು ಫಾಲೋ ಮಾಡಬೇಕು ಅಷ್ಟೇ. ನಾನು ಕಲ್ಯಾಣಿಗೆ ಏನೆಲ್ಲ ಮಾಡಬೇಕಂತ ಹೇಳ್ತೇನೆ, ನೀನು ಅದನ್ನು ಮಾಡಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಮಹೇಶ್ವರಿಗಂತೂ ಜೀವ ಬಾಯಿಗೆ ಬಂದಾಗ ಆಗಿರುತ್ತೆ. ಇನ್ನು ಈ ಕಡೆ ಕಾವ್ಯನ ಫ್ರೆಂಡು ಕಾವ್ಯನ ಹತ್ರ ಹೇಳ್ತಾಳೆ, ಆ ಫೋಟೋ ತೆಗಿ ಕಾವ್ಯ ಅಂತ ಹೇಳಿ ಫೋಟೋನ ತೆಗಿತಾಳೆ. ಆಗ ಕಾವ್ಯ ಹೇಳ್ತಾಳೆ, ಯಾಕೆ ಫೋಟೋ ತೆಗ್ದ್ಯಾ? ನೀನೇ ತಾನೇ ಈ ಫೋಟೋನ ಗೋಡೆಗೆ ಹಾಕಿ ನಿಂಗೆ ಸಿಟ್ಟು ಬಂದಾಗ ಸರಿಯಾಗಿ ಹೊಡಿ ಅಂತ ಹೇಳಿದ್ದು, ಈಗ ಯಾಕೆ ಮಹಾದೇವನ ಫೋಟೋ ತೆಗ್ದ್ಯಾ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನೋಡು ಕಾವ್ಯ, ಈ ರೀತಿ ಗಂಡನ ಫೋಟೋನ ಗೋಡೆಯಲ್ಲಿ ಹಾಕಿ ಅವನಿಗೆ ಬೈಬಾರ್ದು ಕಣೆ, ಹೊಡಿಬಾರ್ದು ಕಣೆ, ತಪ್ಪು ಕಣೆ ಇದೆಲ್ಲ ಅಂತ ಹೇಳ್ತಾಳೆ. ಆಗ ಕಾವ್ಯನಿ ಶಾಕ್ ಆಗುತ್ತೆ. ಅಲ್ವೇ ನಿಂಗೇನಾಯ್ತೆ ಅಂತ ಹೇಳ್ತಾಳೆ. ಹೌದು ಕಾವ್ಯ, ನೋಡು, ಗಂಡ ಹೆಂಡತಿರ ಸಂಬಂಧ ಅಂದರೆ ಅರಿಶಿನ ಕುಂಕುಮ ಇದ್ದ ಹಾಗೆ. ದಾಂಪತ್ಯದ ದಾರ ಯಾವಾಗಲೂ ಒಂದಾಗಿ ಜೋಡಿಯಾಗಿರಬೇಕು, ಗಂಟು ಕಟ್ಟಿರಬೇಕು. ಅದನ್ನು ಬಿಟ್ಟು ಅದನ್ನು ಕಟ್ಟಾಗಲಿಕ್ಕೆ ಬಿಡಬಾರ್ದು ನಾವು. ನೋಡು, ಗಂಡ ಹೆಂಡತಿ ಅಂದಮೇಲೆ ಯಾವಾಗಲೂ ಜೊತೆಗೇ ಇರಬೇಕು. ಅವನು ನಿನ್ನ ಗಂಡ ನೋಡಲಿಕ್ಕೆ ತುಂಬ ಒರಟ ಅಂತ ಅನಿಸ್ಬೋದು, ಆದರೆ ಅವನ ಅಂತರಾತ್ಮದಲ್ಲಿ ತುಂಬಾ ನಿನ್ನ ಮೇಲೆ ಪ್ರೀತಿ ಇದೆ. ಅವನ ಮಗು ಮನಸ್ಸು ಕಣೆ, ಅವನಿಗೆ ಒಳ್ಳೆಯದೇ ಮಾಡ್ತಾನೆ, ಅರ್ಥ ಮಾಡ್ಕೊ, ಅವನ ಪ್ರೀತಿನ ನೀನು ಒಪ್ಕೊ, ಅವನನ್ನು ಪ್ರೀತಿ ಮಾಡು ಅಂತ ಹೇಳ್ತಾಳೆ. ಆಗ ಕಾವ್ಯನಿಗೆ ಇವಳು ಏನು ಹೇಳ್ತಿದ್ದಾಳೆ ಅಂತಲೇ ಅರ್ಥ ಆಗಲ್ಲ. ಇನ್ನು ಅವಳ ಮನಸ್ಸಲ್ಲಿ ಅಂದ್ಕೋತಾಳೆ, ಹಬ್ಬ, ಕಂಠಪಾಠ ಮಾಡಿದೆಲ್ಲ ಒಂದೇ ಸಲ ಹೇಳಿಬಿಟ್ಟೆ ಅಂತ ಹೇಳ್ತಾಳೆ. ಇನ್ನು ಕಾವ್ಯ ಹೇಳ್ತಾಳೆ, ನಿಂಗೆ ಜ್ವರ ಏನಾದರೂ ಬಂದಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾಳೆ. ಆಗ ಅವಳು ಹೇಳ್ತಾಳೆ, ನನಗೆ ಏನೂ ಆಗಲಿಲ್ಲ ಕಣೆ, ನಾನು ಸರಿಯಾಗಿದ್ದೇನೆ. ನೋಡು ಕಾವ್ಯ, ಇನ್ಯಾವತ್ತೂ ನಿನ್ನ ಗಂಡನ ಹತ್ರ ಜಗಳ ಮಾಡಬೇಡ, ನೀವಿಬ್ಬರು ಒಂದಾಗಿಯೇ ಇರಬೇಕು. ನೋಡು, ನೀವಿಬ್ಬರು ಒಂದಾಗಿ ಇದ್ದು
ಪ್ರೀತಿಯ ಮಳೆ ಸುರಿಸಬೇಕು, ಅದು ಮುಂಗಾರು ಮಳೆ ಆಗಬೇಕು. ಈ ದುನಿಯಾದಲ್ಲಿ ನೀವಿಬ್ಬರು ಒಟ್ಟಾಗಿಯೇ ಇರಬೇಕು, ಯಾವುದೇ ಕಾರಣಕ್ಕೂ ಜಗಳ ಮಾಡಬಾರ್ದು. ನೀವಿಬ್ಬರು ಏನಿದ್ರು ಗಂಡ ಹೆಂಡತಿ ಸಂಬಂಧ ಯಾವಾಗಲೂ ಒಟ್ಟಾಗಿರ್ಬೇಕಂತೇಳಿ ಮಹಾದೇವ ಏನೆಲ್ಲ ಹೇಳ್ಕೊಟ್ಟಿದ್ನೋ ಅದನ್ನೆಲ್ಲ ಅವಳು ಚಾಚು ತಪ್ಪದೆ ಹೇಳ್ತಾಳೆ. ಇನ್ನು ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಾವ್ಯ ಹೇಳ್ತಾಳೆ, ಅಲ್ಲ ಇವಳಿಗೆ ಏನಾಯಿತು, ಏನಾದರೂ ಸಿನಿಮಾ ಏನಾದರೂ ನೋಡ್ಕೊಂಡು ಬಂದ್ಲಾ, ಅಥವಾ ಸಿನಿಮಾದ ಮೇಲೆ ಏನಾದರೂ ಥೀಸಿಸ್ ಬರೀತಿದ್ದಾಳಾ, ಇಲ್ಲ ಇವಳು ಯಾಕೆ ಈ ರೀತಿ ಮಾಡ್ತಿದ್ದಾಳೆ, ಏನಾದರೂ ರಿಸರ್ಚ್ ಮಾಡ್ತಿದ್ದಾಳಾ, ಇಲ್ಲಪ್ಪ ಇವಳಿಗೆ ಏನೋ ಆಗಿದೆ ಹೇಳ್ಕೊಂಡು ಒಬ್ಳಿಗೆ ಅವಳ ಪಾಡಿಗೆ ಅವಳು ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲನೂ ಮಹಾದೇವ ಕೇಳಿಸ್ಕೊಳ್ತಾ ಇರ್ತಾನೆ. ಇನ್ನು ಮಹಾದೇವ ಹೇಳ್ತಾನೆ, ಹಬ್ಬ ಅಂತೂ ಇಂತೂ ನಿನ್ನೆ ಹೆದರಿಸಿದ್ದು ಸ್ವಲ್ಪ ಉಪಯೋಗಕ್ಕೆ ಬಂತು, ಅಂತೂ ನಾನು ಹೇಳ್ದಾಗೆ ಹೇಳಿಬಿಟ್ಲು, ಇರಲಿ ಪಾಪ ಹುಡುಗಿ ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ರಾಮ್ ಕ್ಲಿನಿಕಲ್ಲಿರ್ತಾನೆ. ಪ್ರೇಮ ಅವನಿಗೋಸ್ಕರ ಸ್ವೀಟ್ ತೊಗೊಂಬರ್ತಾಳೆ. ಬಂದು ರಾಮ್ ಮೊದಲು ಸ್ವೀಟ್ ತಗೋ, ಬಾಯಿ ಸಿಹಿ ಮಾಡ್ಕೊ ಅಂತ ಹೇಳ್ತಾಳೆ. ಸ್ವೀಟಾ, ಏನಕ್ಕೆ ಪ್ರೇಮ ಅಂತ ಕೇಳ್ತಾನೆ ರಾಮ್. ಆಗ ಪ್ರೇಮ ಹೇಳ್ತಾಳೆ, ಅದೇನು ಗೊತ್ತಾ, ಅತ್ತೆ ಸ್ವಲ್ಪ ಚೇತರಿಸ್ತಿದ್ದಾರಂತೆ, ಅತ್ತೆ ಸ್ವಲ್ಪ ಹುಷಾರಾಗ್ತಿದ್ದಾರಂತೆ ರಾಮ್ ಅಂತ ಹೇಳ್ತಾಳೆ. ಆಗ ರಾಮ್ ತುಂಬಾ ಖುಷಿ ಆಗುತ್ತೆ. ಅಂದರೆ ದೊಡ್ಡಮ್ಮ ಮಾತ್ರೆ ತಗೊಳ್ಳೋದು ಸ್ಟಾಪ್ ಮಾಡಿದ್ರಾ, ದೊಡ್ಡಮ್ಮ ನಾನು ಹೇಳಿದ ಮಾತು ಕೇಳಿದ್ರಾ ಅಂತ ಹೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ಹೌದು ರಾಮ್, ನಾನು ಹೇಳಿದೆ ಅಲ್ವಾ, ಅವ್ರು ನಿನ್ನ ಮಾತು ಕೇಳ್ತಾರಂತ. ಮನಸ್ಸಲ್ಲಿ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ, ಹೊರಗಡೆ ಎಷ್ಟೇ ದ್ವೇಷ ತೋರಿಸಿದ್ರು ನೀನು ಹೇಳಿದ ಮಾತು ಅವ್ರು ಕೇಳ್ತಾರೆ ರಾಮ್, ನಂಗೆ ನಂಬಿಕೆ ಇತ್ತು ಅಂತ ಹೇಳ್ತಾನೆ. ಆವಾಗ ರಾಮ್ಗೆ ತುಂಬಾ ಖುಷಿಯಾಗುತ್ತೆ. ಹೌದು ಪ್ರೇಮ, ನಮ್ಮ ದೊಡ್ಡಮ್ಮನಿಗೆ ಏನೂ ಆಗಬಾರ್ದು, ಅವ್ರಾಗ ಆರೋಗ್ಯಕ್ಕೆ ಏನೂ ಆಗಬಾರ್ದು, ಅವ್ರಿಗೇನಾದರೂ ಆದರೆ ನಾನಂತೂ ಇರಲ್ಲ, ನನ್ನ ದೊಡ್ಡಮ್ಮ ತುಂಬ ಒಳ್ಳೆಯವರು, ಅವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗಬೇಕು ಅಂತ ಹೇಳ್ಕೊಂಡು ತುಂಬಾ ಅಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ನೋಡು ರಾಮ್, ನೀನು ಈ ರೀತಿ ಅಳಬೇಡ, ನೀನು ಅಳ್ತ್ರೆ ನನಗೆ ಕೂಡ ಅಳು ಬರುತ್ತೆ. ನೋಡು, ದೊಡ್ಡಮ್ಮಂಗೆ ಏನೂ ಆಗಲ್ಲ, ಅವ್ರು ತುಂಬ ಖುಷಿಯಾಗಿರ್ತಾರೆ. ಅಷ್ಟೇ ಅಲ್ಲ, ಅವ್ರು ತನ್ನ ಚಿಕ್ಕ ಮಗನ ಆರತಿ ಮಾಡಿ ಮನೆಯೊಳಗೆ ಕರ್ಕೊಳ್ತಾರೆ. ಆ ರೀತಿ ನಾನು ಮಾಡೇ ಮಾಡ್ತೇನೆ, ನೋಡ್ತಾ ಇರು ಅಂತ ಹೇಳ್ತಾಳೆ. ಇನ್ನು ರಾಮ್ ಹೇಳ್ತಾನೆ, ಅಲ್ಲ ಪ್ರೇಮ, ಇದೆಲ್ಲ ಏನು, ಮಾತ್ರೆ ಯಾರು ಕೊಟ್ಟಿದ್ದು ಅವರಿಗೆ, ಇದೆಲ್ಲ ಏನಾಗ್ತಿದೆ ಪ್ರೇಮ, ನಂಗೆ ನೀನು ಯಾಕೆ ಯಾವ ವಿಚಾರನೂ ಹೇಳ್ತಿಲ್ಲ ಅಂತ ಕೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ಟೈಮ್ ಬಂದಾಗ ಎಲ್ಲನೂ ಹೇಳ್ತೇನೆ ರಾಮ್ ನಿಂಗೆ ಅಂತ ಹೇಳ್ತಾಳೆ. ಇನ್ನು ಅವಳು ಹೇಳ್ತಾಳೆ, ನೋಡು ಮೊದಲು ಸ್ವೀಟ್ ತಗೋ, ಬಾಯಿ ಸಿಹಿ ಮಾಡ್ಕೊ ಅಂತ ಹೇಳಿ ಸ್ವೀಟ್ ತಿನ್ನಿಸ್ತಾಳೆ. ಇನ್ನು ರಾಮ್ ಕೂಡ ಅವಳಿಗೆ ಸ್ವೀಟ್ ತಿನ್ನಿಸ್ತಾನೆ. ರಾಮ್ ಹೇಳ್ತಾನೆ, ನನ್ನ ಜೊತೆ ನೀನು ಯಾವಾಗಲೂ ಇರಬೇಕು ಪ್ರೇಮ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೇನೆ ರಾಮ್ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ. ಇನ್ನು ಈ ಕಡೆ ಕಾವ್ಯನ ಫ್ರೆಂಡ್ ಮಹಾದೇವನ ಹತ್ರನೇ ಮಹಾದೇವನಿಗೆ ಸುಪಾರಿ ಕೊಡ್ಲಿಕ್ಕಂತ ಬರ್ತಾಳೆ. ಇನ್ನು ಕಾವ್ಯನ ಫ್ರೆಂಡ್ ಬಂದು ಹೇಳ್ತಾಳೆ, ತಾತ ಏನು ಗೊತ್ತು ತಾತ, ಒಬ್ಬ ರೌಡಿ ನನಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಂತ ತಾತ, ಅವನನ್ನು ಕೂದಲು ಕತ್ತರಿಸ್ತೆ ಅಂತ ಹೇಳ್ತಿದ್ದಂತ ತಾತ, ಅವನನ್ನು ಮಾತ್ರ ನೀವು ಸುಮ್ಮನೆ ಬಿಟ್ಬಿಡಿ ತಾತ ಅಂತ ಹೇಳ್ತಾಳೆ. ಆಗ ಮಹಾದೇವ ಹೇಳ್ತಾನೆ, ಏನು ರೌಡಿನ, ಯಾರಮ್ಮ ಅದು, ಅಲ್ಲಮ್ಮ ರೌಡಿ ಅಂತ ಹೇಳ್ತೀಯಾ, ನನ್ನಂಥ ವಯಸ್ಸಾದವನ ಹತ್ರ ಹೇಗೆ ಫೈಟ್ ಮಾಡಲಿಕ್ಕಾಗುತ್ತೆ, ಅವನಿಗೆ ನಾನು ಹೇಗೆ ಬುದ್ಧಿ ಕಲಿಸೋದಮ್ಮ ಅಂತ ಕೇಳ್ತಾನೆ. ಆವಾಗ ಅವ್ರ ಫ್ರೆಂಡ್ ಹೇಳ್ತಾಳೆ, ಅಯ್ಯೋ ತಾತ, ನೀವೇನು ಯೋಚನೆ ಮಾಡಬೇಡಿ, ನೀವು ಸ್ಟ್ರಾಂಗ್ ಇದ್ದೀರ ತಾತ, ನೀವೇ ಹೇಳಿದ್ರಲ್ಲ ನೀವು ಮಿಲಿಟ್ರಿಯಲ್ಲಿ ಇದ್ರಿ ಅಂತ, ಆವಾಗ ನಮ್ಮ ಲೆಕ್ಚರಿಗೆ ಟಾಯ್ಲೆಟಲ್ಲಿ ಕೂಡ ಹಾಕಿ ಬುದ್ಧಿ ಕಲಿಸಿದ್ದು ನೀವೇ ಅಲ್ವಾ, ನಂಗೆ ಗೊತ್ತಿದೆ ತಾತ, ನಿಮ್ಮ ಕೈಲಿ ಎಲ್ಲ ಆಗುತ್ತೆ ತಾತ, ಅವನನ್ನಂತೂ ಬಿಡಬೇಡಿ, ಆ ಕಾವ್ಯನ ಗಂಡ ತುಂಬ ದೊಡ್ಡ ರೌಡಿ ತಾತ ಅವನು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಹೌದಾ, ಅವನಿಗೆ ಬುದ್ಧಿ ಕಲಿಸ್ಬೇಕು, ನಾನು ಕಲಿಸ್ತೇನೆ ಬಿಡು, ನೀನೇನು ಹೆದರಬೇಡ ಅಂತ ಮಾತಾಡ್ತಾ ಇರ್ತಾನೆ. ಆವಾಗ ಅವನು ಅಂಟಿಸಿದ ಗಡ್ಡ ಗಮ್ ಹೋಗಿ ಅದು ಮೇಲ್ ಕಾಣಿಸ್ತಾ ಇರುತ್ತೆ. ಆಗ ಅವಳು ಹೇಳ್ತಾಳೆ, ತಾತ ಇದೇನು ತಾತ ಗಡ್ಡ ಅಂತ ಹೇಳಿ ಅದನ್ನು ಎಳಿತಾಳೆ. ಆವಾಗ ಅವಳಿಗೆ ಶಾಕ್ ಆಗುತ್ತೆ. ಅಂದರೆ ಮಹಾದೇವ, ರಾಘವೇಂದ್ರ ತಾತ, ಏನಿದು, ಅಯ್ಯೋ ದೇವ್ರೆ, ಬಾಣಲೆಯಿಂದ ಡೈರೆಕ್ಟ್ ಬೆಂಕಿಗೆ ಬಿದ್ದೆ ಅಲ್ಲಪ್ಪ ಹೇಳ್ಕೊಂಡು ತುಂಬಾ ಹೆದರ್ತಾಳೆ. ಆಗ ಅವನು ಹೇಳ್ತಾಳೆ, ಹೌದು ಕಣಮ್ಮಿ, ನಾನೇ ಮಹಾದೇವ, ನಾನೇ ರಾಘವೇಂದ್ರ ತಾತ, ಏನು ನಿಂಗೆಷ್ಟು ಧೈರ್ಯ ಇದ್ದರೆ ನನ್ನ ಮೇಲೇ ಸುಪಾರಿ ಕೊಡ್ತೀಯಾ, ಇವತ್ತು ತಾತಂಗೆ ಸುಪಾರಿ ಕೊಟ್ಟಿದ್ದೀನಿ, ನಾಳೆ ಬೇರೆ ಯಾರಿಗಾದರೂ ಸುಪಾರಿ ಕೊಡ್ತೀಯಲ್ವಾ, ಎಷ್ಟು ಧೈರ್ಯ ನಿನಗೆ ಅಂತ ಹೇಳ್ತಾನೆ ಮಹಾದೇವ. ಆಗ ಅವಳು ಹೇಳ್ತಾಳೆ, ಅಯ್ಯಯ್ಯೋ ಮಾದೇವಣ್ಣ ಸಾರಿ ಮಾದೇವಣ್ಣ, ಇನ್ಯಾವತ್ತೂ ಹೀಗೆ ಮಾಡಲ್ಲ ಅಣ್ಣ, ಸಾರಿ ಅಣ್ಣ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಏನು ಸಾರಿ, ನಿನ್ನನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಕಣೆ ಅಂತ ಹೇಳಿ ಕತ್ರಿ ತಗೊಂಡು ಇವತ್ತು ಒಂದು ಗತಿ ಕಾಣಿಸ್ತೇನೆ ನಿನ್ನ ಕೂದಲಿಗೆ ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಅಯ್ಯಯ್ಯೋ ಬೇಡ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ, ಅಂದರೆ ನೀವು ರಾಘವೇಂದ್ರ ತಾತ ಅಂದರೆ ಒಂದೇ, ನೀವೇ ವೇಷ ಹಾಕೊಂಡು ಇಲ್ಲಿ ಬಂದಿರೋದಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಹೌದು ಕಣೆ, ನಾನೇ ಕಾವ್ಯನ ಗಂಡ, ನಾನೇ ರಾಘವೇಂದ್ರ ತಾತ, ನೋಡು ಈ ವಿಚಾರನ ಏನಾದರೂ ನೀನು ಕಾವ್ಯನಿಗೆ ಹೇಳಬೇಕಲ್ಲ, ನಾನು ಏನು ಮಾಡ್ತೇನಂತ ನಿಂಗೆ ಸರಿಯಾಗೇ ಗೊತ್ತಿದೆ,
ರೌಡಿ ಮಹಾದೇವ ನಾನು, ನಿಂಗೆ ಗೊತ್ತಿದೆ ಅಲ್ಲ ನನ್ನ ಬಗ್ಗೆ ಅಂತ ಹೇಳ್ತಾನೆ. ಅರ್ಥ ಆಯ್ತಲ್ವ ನಾನು ಹೇಳಿದ್ದು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಯ್ಯಯ್ಯೋ ಗೊತ್ತಿದೆ ಗೊತ್ತಿದೆ, ನೀವೇನು ಹೇಳ್ತೀರ ಅದನ್ನೇ ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ಮಹಾದೇವ್ ಹೇಳ್ತಾನೆ, ಆಯಿತು ನೋಡು, ಇನ್ಮೇಲೆ ಕಾವ್ಯನ ಹತ್ರ ನೀನು ನನ್ನ ಬಗ್ಗೆ ಪ್ರೀತಿ ಮಾತುಗಳನ್ನೇ ಆಡಬೇಕು, ನನ್ನ ಮೇಲೆ ಅವಳಿಗೆ ಪ್ರೀತಿ ಚಿಗುರಬೇಕು ಅಂಥ ಮಾತುಗಳನ್ನೇ ನೀನು ಆಡಬೇಕು, ನಮ್ಮಿಬ್ಬರನ್ನ ಒಂದಾಡೋ ಮಾತುಗಳನ್ನೇ ನೀವು ಆಡಬೇಕು. ಅವಳಿಗೆ ನೀನು ಇದನ್ನೇ ಹೇಳ್ತಾ ಇರಬೇಕು, ಮಹಾದೇವ ಒಳ್ಳೆಯವನು ಒಳ್ಳೆಯವನು, ಅವ್ರ ಜೊತೆನೇ ನೀನಿರು, ಕೋಪನೆಲ್ಲ ಮರಿ ಅಂತ ಹೇಳಿ ಅವಳಿಗೆ ನೀನು ಹೇಳಬೇಕು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಆಯ್ತು ಆಯಿತು, ನಾನು ಹಾಗೇ ಹೇಳ್ತೇನೆ ಮಹಾದೇವ, ಆದರೆ ನನಗಂತೂ ಏನೂ ಮಾಡಬೇಡಿ ನೀವು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನಾನು ನಿಂಗೇನು ಮಾಡಲ್ಲ, ಆದರೆ ಒಂದು, ನೀನು ಇಲ್ಲಿ ವಿಚಾರನ ಹೇಳಿದರೆ, ನಾನೇ ರಾಘವೇಂದ್ರ ತಾತ, ನಾನೇ ಮಹಾದೇವ ಅಂತ ಹೇಳಿದರೆ ಏನಾದರೂ ಕಾವ್ಯನಿಗೆ, ನಿನಗೆ ಒಂದು ಗತಿ ಕಾಣಿಸ್ತೇನೆ, ನೋಡ್ತಾ ಇರು ಅಂತ ಹೇಳ್ಕೊಂಡು ಸುಮ್ಮನೆ ಅವಳಿಗೆ ಹೆದರಿಸ್ತಾ ಇರ್ತಾನೆ. ಆಗ ಅವಳು ಹೇಳ್ತಾಳೆ, ಅಯ್ಯೋ ಇಲ್ಲಪ್ಪ, ನಾನಂತೂ ಇಲ್ಲದ ವಿಚಾರ ಯಾವುದೂ ಹೇಳಲ್ಲ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾಳೆ. ಇನ್ನು ಈ ಕಡೆ ಶ್ರೀನಿವಾಸ ಪ್ರೇಮಗೆ ಕಾಲ್ ಮಾಡ್ತಾನೆ. ಆವಾಗ ಪ್ರೇಮ ಯೋಚನೆ ಮಾಡಿದ್ರು, ಇದ್ಯಾವುದು ಹೊಸ ನಂಬರ್ ಅಂತ ಹೇಳಿ ಇನ್ನು ಅವಳು ಕಾಲ್ ರಿಸೀವ್ ಮಾಡ್ತಾಳೆ. ಆಗ ಶ್ರೀನಿವಾಸ ಹೇಳ್ತಾರೆ, ಅಮ್ಮ ನಾನು ಶ್ರೀನಿವಾಸ ಕಣಮ್ಮ, ಮಹಾದೇವ ನಂಗೆ ಹೊಸ ಫೋನ್ ಕೊಡಿಸಿದ, ಅವನ ಫೋನಲ್ಲಿ ನಿನ್ನ ನಂಬರ್ ತಗೊಂಡೆ, ಅದಕ್ಕೆ ತುಂಬ ವರ್ಷ ಆಯ್ತಲ್ಲ ಫೋನ್ ಯೂಸ್ ಮಾಡಿದೆ, ಅದಕ್ಕೆ ಫೋನ್ ಹೇಗೆ ಯೂಸ್ ಮಾಡೋದು ಅಂತ ನೋಡ್ತಾ ಇದ್ದೆ, ಹಾಗೆ ಫಸ್ಟ್ ಕಾಲ್ ನಿಂಗೆ ಮಾಡಬೇಕಂತೇಳಿ ಕಾಲ್ ಮಾಡಿದೆ ಕಣಮ್ಮ ಅಂತ ಹೇಳ್ತಾನೆ. ಆಗ ಪ್ರೇಮಂಗೆ ತುಂಬಾ ಖುಷಿಯಾಗುತ್ತೆ. ಹೌದಾ ಮಾವ, ನನಗಂತೂ ತುಂಬಾ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ ಅಂತ ಹೇಳ್ತಾಳೆ. ಆಗ ಶ್ರೀನಿವಾಸ ಹೇಳ್ತಾನೆ, ನನಗಂತೂ ತುಂಬ ಖುಷಿ ಆಯ್ತಮ್ಮ ನಿನ್ನ ಹತ್ರ ಮಾತಾಡಿ, ನಾನು ಇನ್ನು ಯಾವಾಗ ಬೇಕಾದರೂ ನಿನಗೆ ಕಾಲ್ ಮಾಡ್ತಾ ಇರ್ತೇನೆ. ಏನು ಗೊತ್ತಾ, ಕಲ್ಯಾಣಿ ಹೇಗಿದ್ದಾಳೆ, ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರಲ್ಲ, ನಂಗೆ ಅದೇ ಚಿಂತೆ ಆಗಿತ್ತು, ಇವಾಗ ಕಲ್ಯಾಣಿ ಹೇಗಿದ್ದಾಳೆ, ಅವಳ ಬಗ್ಗೆ ಎಲ್ಲ ನಿನ್ನ ಹತ್ರ ನಾನು ತಿಳ್ಕೊಬೋದಲ್ವಾ ಅಂತ ಹೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ಅಯ್ಯೋ ಮಾವ, ಅವ್ರ ಬಗ್ಗೆ ಚಿಂತೆ ಬಿಡಿ, ಅತ್ತೆ ಬಗ್ಗೆ ಚಿಂತೆನೇ ಮಾಡಬೇಡಿ, ಅದನ್ನು ನಾನು ನೋಡ್ಕೊಳ್ತೇನೆ, ಅಲ್ಲಿ ಏನಾಗ್ತದೆ ಪ್ರತಿಯೊಂದು ವಿಚಾರನ ನಾನು ನೋಡ್ಕೊಳ್ತೇನೆ, ಈಗ ಅತ್ತೆ ತುಂಬ ಹುಷಾರಾಗಿದ್ದಾರೆ, ನೀವು ಹೇಗಿದ್ದೀರಾ ಹೇಳ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಮಹಾದೇವ ಬರ್ತಾನೆ. ಮಹಾದೇವ ಬಂದು ಹೇಳ್ತಾನೆ, ಯಾರ ಹತ್ರ ಮಾತಾಡ್ತಿದ್ದೀರಿ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಅದು ಪ್ರೇಮನ ಹತ್ರ ಮಾತಾಡ್ತಿದ್ದೆ, ತಗೋ ನೀನು ಕೂಡ ಮಾತಾಡು ಅಂತ ಹೇಳಿ ಮೊಬೈಲನ್ನು ಮಹಾದೇವನಿಗೆ ಕೊಡ್ತಾನೆ ಶ್ರೀನಿವಾಸ. ಆಗ ಮಹಾದೇವ ಹೇಳ್ತಾನೆ, ಪ್ರೇಮ ಅವರೇ, ಏನು ಗೊತ್ತಾ, ನೀವು ಹೇಳಿದ ಐಡಿಯಾ ಸಖತ್ತಾಗಿ ವರ್ಕೌಟ್ ಆಗ್ತಿದೆ, ಈಗ ನಾನು ಕಾವ್ಯನ ಫ್ರೆಂಡ್ ಬಳಸಿ ಕಾವ್ಯನಿಗೆ ನನ್ನ ಮೇಲೆ ಪ್ರೀತಿ ಬರೋ ಹಾಗೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆವಾಗ ಪ್ರೇಮನೂ ಹೇಳ್ತಾಳೆ, ಹೌದಾ, ಒಳ್ಳೆ ಐಡಿಯಾ, ಅಂತೂ ಇಂತೂ ನೀವಂತೂ ನಾನು ಹೇಳಿದ್ದನ್ನು ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ತುಂಬ ಹೊತ್ತು ಮಾತಾಡ್ತಾ ಖುಷಿಯಾಗಿ ಇರ್ತಾರೆ. ಇನ್ನು ಈ ಕಡೆ ಕಲ್ಯಾಣಿ ಮತ್ತು ಪಂಚಮಿ ಮಾತಾಡ್ತಾ ಇರ್ತಾರೆ. ಕಲ್ಯಾಣಿ ಹೇಳ್ತಾ ಇರ್ತಾಳೆ, ಸಾಕು ಪಂಚಮಿ, ಕಾಲು ಓದಿ ಸಾಕು, ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ದಾಮಿನಿ ಮತ್ತು ಸ್ನೇಹ ಬರ್ತಾಳೆ. ದಾಮಿನಿ ಬಂದು ಹೇಳ್ತಾಳೆ, ಅಕ್ಕ ಹೇಗಿದ್ದೀರಾ ಅಕ್ಕ, ಇವಾಗ ಹುಷಾರಿದ್ದೀರಾ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ ಹೇಳ್ತಾಳೆ, ಹೌದಮ್ಮ, ಇವಾಗ ನಾನು ಹುಷಾರಿದ್ದೇನೆ ದಾಮಿನಿ ಅಂತ ಹೇಳ್ತಾಳೆ. ಆಗ ದಾಮಿನಿ, ಅಕ್ಕ ಟ್ಯಾಬ್ಲೆಟ್ ತಗೊಳ್ಳಿ ಅಕ್ಕ, ನೀವು ತಗೊಳ್ಳಿಲ್ಲ ಅಲ್ವಾ, ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿ ಟ್ಯಾಬ್ಲೆಟ್ ಕೊಡ್ತಾಳೆ. ಆಗ ಕಲ್ಯಾಣಿ ಹೇಳ್ತಾಳೆ, ಇಲ್ಲ ದಾಮಿನಿ, ನಾನು ಟ್ಯಾಬ್ಲೆಟ್ ತಗೊಳ್ಳಲ್ಲ ಅಂತ ಹೇಳ್ತಾಳೆ. ಆಗ ದಾಮಿನಿಗೆ ಶಾಕ್ ಆಗುತ್ತೆ, ಅಲ್ಲ ಅಕ್ಕ, ನೀವು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದರೆ ನೀವು ಹುಷಾರಾಗೋದು ಹೇಗೆ ಅಕ್ಕ, ಹೀಗೆ ಹಠ ಮಾಡಬೇಡಿ ಅಕ್ಕ, ತಗೊಳ್ಳಿ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿ ಹೇಳ್ತಾಳೆ, ಇಲ್ಲ ದಾಮಿನಿ, ನಾನು ಟ್ಯಾಬ್ಲೆಟ್ ತಗೊಳ್ಳಲ್ಲ, ನಿನ್ನೆ ನನ್ನ ಮಗ ಬಂದಿದ್ದ, ಅವ್ನು ನಂಗೆ ಹೇಳಿದ್ದಾನೆ ಟ್ಯಾಬ್ಲೆಟ್ ತಗೊಳ್ಬಾರ್ದು ಅಂತ, ಇವತ್ತು ನಾನು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಲ್ವಾ, ಇವತ್ತು ನನಗೆ ತಲೆನೋವಿಲ್ಲ, ಸುಸ್ತಿಲ್ಲ, ಏನೂ ಇಲ್ಲ, ನಾನು ಮುಂದೆ ಈ ಟ್ಯಾಬ್ಲೆಟನ್ನು ತಗೊಳ್ಳಲ್ಲ ಅಂತ ಹೇಳ್ತಾಳೆ. ಆಗ ದಾಮಿನಿಗಂತೂ ಸ್ನೇಹಗಂತೂ ತುಂಬಾ ಶಾಕ್ ಆಗುತ್ತೆ. ಇನ್ನು ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮುಂದಿನ ವಿಡಿಯೋದಲ್ಲಿ ದಾಮಿನಿ ಸತ್ಯ ಏನಾದರೂ ಕಲ್ಯಾಣಿಗೆ ಗೊತ್ತಾಗುತ್ತಾ, ಪಂಚಮಿಗೂ ಗೊತ್ತಾಗುತ್ತಾ, ಕಲ್ಯಾಣಿಗೆ ದಾಮಿನಿ ಮೇಲೆ ಡೌಟ್ ಬರುತ್ತಾ, ಈಚೆ ಕಡೆ ಮಹಾದೇವ ಮತ್ತು ಕಾವ್ಯ ಒಂದಾಗ್ತಾರ, ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.